ಮಂತ್ರಾಲಯದ ಹತ್ರ ಒಂದು ಬ್ಯೂಟಿಫುಲ್ ಆದ ಜಾಗ ಒಂದಿದೆ, ಅದೇ ನೋಡಿ ಬಿಚ್ಚಾಲಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವಿಡಿಯೋಸ್. ನಾನು ಹೇಳೋದಕ್ಕಿಂತ ಅಲ್ಲಿನ ಸ್ವಾಮಿಗಳು ಹೇಳಿದ್ರೇ ತುಂಬ ಅದಕ್ಕೆ ವ್ಯಾಲ್ಯೂ ಇರುತ್ತೆ ಅಂತ ಹೇಳಿ ನಾನು ಹಾಗೆ ಮುಂದೆ ಹೋಗ್ತಾ ಅಲ್ಲಿ ಸ್ವಾಮಿಗಳು ಕರೆದು ಅದರ ಬಗ್ಗೆ ಹಿಸ್ಟ್ರಿ ಕೂಡ ಹೇಳಿದ್ರು. ಬನ್ನಿ ಆ ಹಿಸ್ಟ್ರಿ ಏನು ಅಂತ ಈ ಏಕಶಿಲಾ ಬೃಂದಾವನದ ಬಗ್ಗೆ ತಿಳ್ಕೊಳ್ಳೋಣ. ತುಂಗಭದ್ರಾ ನದಿ ತೀರದಲ್ಲಿರುವಂಥ ಈ ಏಕಶಿಲಾ ಬೃಂದಾವನ ಮತ್ತು ರಾಯರು ಜಪದ ಕಟ್ಟೆ ಏನು ಅಂದರೆ, ಈಗಿನ ಕಾಲದಲ್ಲೂ ರಾಯರು ಮತ್ತು ಅಪ್ಪಣ್ಣಾಚಾರ್ಯರು ಬಂದು ಹೋಗುವಂತಹ ಜಾಗ ಅಂತೆ ಇದು. ಬನ್ನಿ. ಭಿಕ್ಷಾಲಯ ಅರ್ಥ ಅಂದರೆ ಬೆಂಕಿ ಇಲ್ದೇ ಅನ್ನ ಮಾಡೋದು. ಆ್ಯಕ್ಚುಲಿ ಯಾರ ಕೈಲಿ ಮಾಡೋಕ್ಕಾಗೋದಿಲ್ಲ. ಅಪ್ಪಣ್ಣಾತರ ಮಾಡಿಸಿ ತೋರಿಸ್ಯಾರ. ಅಪ್ಪಣ್ಣಾತರ ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿ ಅವರ ಪರಮ ಶಿಷ್ಯರ ಪೂಜ್ಯ ರಾಘವೇಂದ್ರ ಮಂತ್ರ ಬರುತ್ತಲ್ವ, ಆ ಮಂತ್ರ ಬರೆದ ಮಹಾನುಭಾವರೇ ಅಪ್ಪಣ್ಣಾಚಾರ್ಯ. ಬೆಂಕಿ ಇಲ್ದೇ ಅನ್ನ ಹೇಗೆ ಅಂದರೆ, ಅಪ್ಪಣ್ಣಾತರ ಕಾಲದಲ್ಲಿ ಗುರುಕುಲ ಇತ್ತು. ಗುರುಕುಲ ನಿಮ್ಗೆ ಗೊತ್ತಲ್ಲ, ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಲ ಕಡೆ ಹೋಗಿ ಭೌತಿಕ ಭಿಕ್ಷಾ ಅಂತ ಭಿಕ್ಷೆ ತಗೊಂಡು ಬರ್ತಾ ಇದ್ರು. ಬಂದಿರತಕ್ಕಂಥ ಅಕ್ಕಿ ಮತ್ತು ಬೇಳೆನ ಒಂದು ಬಟ್ಟೆ ಗಂಟಲು ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆಯಾ, ಅದರ ಹಿಂದೆ ಅಪ್ಪಣ್ಣಾತರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಆಯ್ತು. ಆ ವೃಕ್ಷ ಎಲ್ಲ ಬಿದ್ದೋಗಿದೆ. ಆ ವೃಕ್ಷಕ್ಕೆ ರಂಬಗೆ ತೂಗಿ ಹಾಕ್ತಾರೆ ಮಕ್ಕಳು ತಂದಿರತಕ್ಕಂಥ ಅಕ್ಕಿ ಮತ್ತು ಬೇಳೆನ. ಆಮೇಲೆ ಅಪ್ಪಣ್ಣಾಚಾರ್ಯ ಏನು ಮಾಡ್ತಾರೆ, ಉಗ್ರ ನರಸಿಂಹಸ್ವಾಮಿ ಪೂಜೆ ಮಾಡಿ ಇಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ, ಕಾಣುತ್ತಾ ಸರ್? ಇದೇ ಆಂಜನೇಯ ಸ್ವಾಮಿ ಅಪ್ಪಣ್ಣಾತರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾ ಇದ್ದಾರೆ. ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನ ಅಪ್ಪಣ್ಣಾತನಿಗೆ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ಅದೇನಾಗ್ತಾ ಇತ್ತು ಅಂದ್ರೆ, ಪ್ರೋಕ್ಷಣೆ ಮಾಡಿದ ತಕ್ಷಣವೇ ಅಪಯಾಡು ಬಿಸಿ ಬಿಸಿಯಾಗಿ ಅನ್ನ ಆಗ್ತಾ ಇತ್ತು. ಆ ತಾಣಕ್ಕೆ ಭಿಕ್ಷಾಲಯ ಅಂದ್ರೆ ಮಕ್ಕಳೆಲ್ಲ ತಗೊಂಬರೋ ಭಿಕ್ಷಾ ಲಯ ಮೀನ್ಸ್ ಸಂಸ್ಕೃತದ ಬೆಂಕಿ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು 13 ವರ್ಷಗಳ ಕಾಲ ಇಲ್ಲೇ ಇದ್ರು ಅಪ್ಪಣ್ಣಾಚಾರ್ಯ ಜೊತೆಯಲ್ಲೇ. ಆ 13 ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆ ನಿಮಗೆ. ಈ ಜಾಗದಲ್ಲಿ ಸಾಕ್ಷಾತ್ ರಾಯರು ಕೂತ್ಕೊಂಡ್ಬಿಟ್ಟು 13 ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ. ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ, ತುಂಬಾ ಜಾಗೃತವಾದ ಸ್ಥಳ ಇದು. ಇದಕ್ಕೊಂದು ಏಕಶಿಲಾ ಬೃಂದಾವನ ಅಂತ ಹೇಳ್ತಾರೆ. ಏಕಶಿಲಾ ಅಂದ್ರೆ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬೃಂದಾವನ. ಚೆನ್ನಾಗಿ ನೋಡಿ, ಒಂದೇ ಕಲ್ಲು. ಈ ತರ ಬೃಂದಾವನ ನೋಡಕ್ ನಿಮಗೆ ಎಲ್ಲೂ ಸಿಗಲ್ಲ, ಇಲ್ಲಿ ಮಾತ್ರ ನೋಡೋಕೆ ಸಿಗೋದು. ಅಪ್ಪಣ್ಣಾಚಾರ್ಯ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರೆ ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾಚಾರ್ಯಗೆ ಇಲ್ಲಿ ದರ್ಶನ ಕೊಟ್ಟರು. ಈ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚಾರ್ಯ ಬೃಂದಾವನ ಅಲ್ಲ, ಇದು ಅಪ್ಪಣ್ಣಾಚಾರ್ಯ ಪ್ರತಿಷ್ಠಾಪನೆ ಮಾಡಿದ್ರೆ ರಾಯರು ಏಕಶಿಲಾ ಬೃಂದಾವನ. ಇವತ್ತಿಗೂ ಬೆಳಗ್ಗೆ 4:15 ಸುಮಾರು ಅಪ್ಪಣ್ಣಾಚಾರ್ಯ ಮತ್ತು ರಾಯರು ಇಲ್ಲಿ ಬಂದು ಇವನ್ ಟುಡೇ ಬಂದು ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿ ಇದೆ. ನೀವೆಲ್ಲ ಟಿವಿ ಸೀರಿಯಲ್ ನೋಡಿರ್ಬೋದು, ಅಪ್ಪಣ್ಣಾಚಾರ್ಯ ಬರ್ತಾ ಇರ್ತಾರೆ, ನದಿ ದಾರಿ ಬಿಟ್ಟರೆ ನೋಡಿರ್ಬೋದು. ಆ ಜಾಗ ಇದೇ ಜಾಗನೇ. ಇಲ್ಲಿಂದ ಅಪ್ಪಣ್ಣಾಚಾರ್ಯ ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಆಗಿರುತ್ತೆ. ಆ ಬೃಂದಾವನ ನೋಡ ಕ್ಷಣವೇ ಅಪ್ಪಣ್ಣಾಚಾರ್ಯ ಮೂರ್ಛೋ ಕೆಳಗಡೆ ಬೀಳ್ತಾರೆ. ಆಗ ರಾಯರು ಬೃಂದಾವನ ಒಳಗಿಂದ ಹೇಳ್ತಾರೆ, ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರಬೇಡ, ನಾನು 13 ವರ್ಷ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ದು ಬಿಚ್ಚಾಲಿ ಒಳಗೆ. ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು, ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣಾಚಾರ್ಯಲ್ಲಿಂದಲಿಗೆ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ ರಾಯರು ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾಚಾರ್ಯರಿಗೆ ದರ್ಶನ ಕೊಟ್ಟರು. ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡಬ ಅಂದ್ರೆ ತುಂಬಾ ಇಷ್ಟ. ಅಪ್ಪಣ್ಣಾಚಾರ್ಯ ಕೂತು ರುಬ್ಬುತ್ತಾ ಇದ್ದಾರೆ. ಯೂಸ್ ಒಳಕಲ್ಲ ರುಬ್ಕೊಂಡು ಮೇಲಿದೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಅಪ್ಪಣ್ಣಾಚಾರ್ಯ ವಂಶಸ್ಥರು ಈಗೂ ಇದ್ದಾರೆ. ಅವರ ಅಷ್ಟೋತ್ತರ ಶತಸೇವಾ ಪ್ರತಿನಿತ್ಯ ಬಂದಂತ ಭಕ್ತರಿಗೆ ಅನ್ನದಾನ ಮಾಡ್ತಾರೆ. ಪ್ರತಿನಿತ್ಯ ಮಿನಿಮಮ್ 1000 ಜನ ಅನ್ನದಾನ ಆಗತ್ತೆ. ದಯವಿಟ್ಟು ಯಾರು ಊಟ ಮಾಡಿಲ್ಲ, ಊಟ ಮಾಡ್ಕೊಂಡು ಹೋಗಿ. ಬಟ್ ಅನ್ನದಾನ ಕೊಡ್ಲೇಬೇಕಂತಾನೆ ಯಾರಿಗೆಲ್ಲ ಫೋರ್ಸ್ ಯಾರಿಗೂ ಇಲ್ಲ. ಕೊಟ್ಟರೆ ಒಂದು 4 ಜನ ಭಕ್ತರು ನಿಮ್ಮ ಹೆಸರಲ್ಲಿ ಊಟ ಮಾಡ್ತಾರೆ ಅಷ್ಟೇ. ಇಲ್ಲಿ 108 ರೂಪಾಯಿ ಕೊಟ್ಟರೆ ಒಂದು ಜನರಲ್ಲಿ ಪಂಚಾಮೃತ ಆಗತ್ತೆ ಕೊಡು ರಿಸಿಪ್ಟ್ ಕೊಡ್ತಾರೆ. ಬಟ್ ಸೇವೆಗೆ ಹೋಗಲ್ಲ. ನಿಮ್ಗೆ ಅಷ್ಟೋತ್ತರ ಅನ್ನದಾನ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತಂದ್ರೆ 5 ಗಂಟೆಲಿ 1008 ಕೊಟ್ಟರೆ 1 ತಿಂಗಳ ಅನ್ನದಾನ ಆಗತ್ತೆ. ಅದು ವಾರದಲ್ಲಿ 1 ದಿನ ಅಂದ್ರೆ 4 ದಿನ ಆಗತ್ತಿಲ್ಲ. 1 ತಿಂಗಳ ಪ್ರತಿನಿತ್ಯ ಅನ್ನದಾನ ಆಗ್ಬೇಕಂದ್ರೆ 1508 2008 ರೂಪಾಯಿ ಕೊಟ್ಟರೆ 31 ದಿನ ಅಷ್ಟೋತ್ತರ ಸಮೇತ ಅನ್ನದಾನ ಮಾಡಿ. ಅದ್ರಲ್ಲಿ ಏನು ವಿಶೇಷ ಅಂದ್ರೆ, ಮಕ್ಕಳ ವಿದ್ಯೆ ಆಯುಷ್ ಆರೋಗ್ಯ ಮದುವೆಗೋಸ್ಕರ ಪ್ರತಿ ಗುರುವಾರ ನಾವಿಲ್ಲಿ ಹೋಮಗಳು ಮಾಡ್ತಾ. ನಿಮ್ಗೆ ಪ್ರಾಬ್ಲಮ್ ಸಹ ಬರ್ಕೋತಾರೆ. ಮತ್ತೆ ನೀವು ದುಡ್ಡೇ ಕೊಡ್ಬೇಕಂತಿಲ್ಲ, ಆನ್ಲೈನ್ ಸಹ ಮಾಡ್ಬೋದಿಲ್ಲ. 5008 ಕೊಟ್ಟರೆ 1 ವರ್ಷ ತನಕ ಅನ್ನದಾನ ಆಗತ್ತೆ. ಮನೆ ಹೊರಗಡೆ ಆಫೀಸ್ ದುಡ್ಡು ಮದುವೆ ನಾಗದೋಷ ಸಂತಾನ ಹತ್ತತ್ರ 100% ಒಳಗೆ 70-80% ಖಂಡಿತ ಮುಗಿದೋಗತ್ತೆ. ಕೆಲವೊಂದು ಜನ ನಮಗೆ ಫೋನು ಮಾಡಿ ಹೇಳ್ತಾ ಇದ್ದಾರೆ, ಸ್ವಾಮಿ ನೀವು ಹೇಳಿದ ಆಗಿದೆ ಅಂತ. ನಿಮ್ಗೆ ಲಾಸ್ಟ್ ಒಂದೇ ಹೇಳ್ತೇನೆ, ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು ಅಂತ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ. ಇದ್ರೆ ನನಗೆ ಗೊತ್ತಿಲ್ಲ, ನಾನು ಒಪ್ಕೋತಾರೆ, ರಾಯರಿಗೆ ಗೊತ್ತಿರುತ್ತೆ. ಆಮೇಲೆ ವಿಶೇಷ ಅಂದ್ರೆ ನಿಮ್ಮ ಪ್ರಾಬ್ಲಮ್ಸ್ ನ ಬರ್ಕೋತಾರೆ. ವಿತ್ತಿನ 15 ದಿನ ಬೇಡ 20 ದಿನಕ್ಕೆ ಅದ್ರ ರಿಸಲ್ಟ್ ನಿಮ್ಗೆ ಗೊತ್ತಾಗತ್ತಿಲ್ಲ. ಫೋನ್ ಕೂಡ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾ ತೊಳೆ ದಯವಿಟ್ಟು ಅನ್ನದಾನ ಕೊಡ್ರಿ, ಸಿಟ್ ಕೊಡ್ತಾ ನೋಡಿ. ರಾಯರ ಜಪದ ಕಟ್ಟೆ ಹಾಗೂ ಇದೆ ಏಕಶಿಲಾ ಬೃಂದಾವನ. ಚೆನ್ನಾಗಿತ್ತು ಅಲ್ವಾ? ಮಂತ್ರಾಲಯಕ್ಕೆ ಬಂದರೆ ತಪ್ಪದೇ ಈ ಜಾಗನ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಹಾಗೂ ತುಂಬಾ ಪೀಸ್ಫುಲ್ ಆಗಿದೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಡೂ ಸಬ್ಸ್ಕ್ರೈಬ್, ಲೈಕ್ ದ ವಿಡಿಯೋ.